ರಾಗಿ ಗುಡ್ಡ ಅಂತ ಹೆಸರು ಬರೋದಕ್ಕೆ ಒಂದು ದಂತಕಥೆ ಇದೆ. ಅದೇನು ಅಂತ ಅಂದರೆ, ಸುಮಾರು ವರ್ಷಗಳ ಹಿಂದೆ ಈ ಪ್ರದೇಶ ಪಾಳೆಯಗಾರನೊಬ್ಬರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಆಗಿನ ಕಾಲದಲ್ಲಿ ರಾಘವ ರಾಗಿಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರು ಮತ್ತು ಬೆಟ್ಟದಷ್ಟು ಸಂಗ್ರಹಣೆ ಮಾಡಿದ್ದರು. ಸಂಪ್ರದಾಯದಂತೆ ಪಾಳೆಯಗಾರನ ತ್ಯಾಗಮಯಿ ಸೊಸೆ ಸಮೃದ್ಧವಾಗಿ ಬೆಳೆದ ರಾಗಿಯನ್ನು ಪುರಜನರಿಗೆ ದಾನ ಮಾಡ್ತಿರ್ತಾಳೆ. ಆಗ 3 ಜನ ದಾಸರು ಪ್ರತ್ಯಕ್ಷರಾಗಿ ತಮಗೂ ರಾಗಿಯನ್ನು ಭಿಕ್ಷೆ ನೀಡುವಂತೆ ಬೇಡ್ತಾರೆ. ತ್ಯಾಗಮಯಿಯಾದ ಸೊಸೆ 3 ದಾಸರಿಗೆ ರಾಗಿಯನ್ನು ಭಿಕ್ಷೆ ನೀಡಲು ಮುಂದಾಗ್ತಾಳೆ. ಆದರೆ ಅವರ ಅತ್ತೆ ಅವಳನ್ನು ತಡಿತಾಳೆ. ದಾಸರಿಗೆ ರಾಗಿ ದಾನ ಮಾಡಲು ಅಡ್ಡಿಪಡಿಸ್ತಾಳೆ. ಇದರಿಂದ ಬೇಸತ್ತ ಸೊಸೆ ದಾನಕ್ಕೆ ದೊರಕದ ರಾಗಿ ಇದ್ದರೆಷ್ಟು ಹೋದರೆಷ್ಟು ಎಂದು ಗುಡ್ಡದಷ್ಟು ಇರುವ ಈ ರಾಗಿ ಕಲ್ಲಾಗಲಿ ಎಂದು ಶಪಿಸಿದಳು. ಕೂಡಲೇ ಅದು ರಾಗಿ ಗುಡ್ಡವಾಯಿತು ಎಂಬ ಪ್ರತೀತಿ ಇದೆ. ದಾನ ಬೇಡಲು ಬಂದ 3 ಜನ ದಾಸರು ಬೇರೆ ಯಾರೂ ಅಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವರು ಕೂಡ ಇಲ್ಲಿ ಶಿಲೆಯಾಗಿ ಪರಿವರ್ತನೆಗೊಂಡಿದ್ದಾರೆ ಅಂತ ಈಗಲೂ ಜನ ನಂಬ್ತಾರೆ. ಈ ಧಾರ್ಮಿಕ ಪ್ರದೇಶವನ್ನು ಕಾಪಾಡಲು ಪ್ರಸನ್ನಾಂಜನೇಯ ಸ್ವಾಮಿ ಬಂದು ಇಲ್ಲಿ ನೆಲೆಸಿದ್ದಾರೆ. ಇದು ರಾಗಿ ಗುಡ್ಡ ಅಂತ ಹೆಸರು ಬರೋದಕ್ಕೆ ಇರುವ ಒಂದು ದಂತಕಥೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರೋಹಿತ್. ಇವತ್ತು ನಾವು ರಾಗಿ ಗುಡ್ಡದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮ ಕಸಿನ್ಸ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆಯಾ ಮತ್ತು ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾಡ್ತಾ ಇದ್ದೀನಿ. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ, ನಿಮಗೆ ದೇವಸ್ಥಾನದ ಎಲ್ಲ ಡೀಟೇಲ್ಸು ಸಿಗುತ್ತೆ. ಥ್ಯಾಂಕ್ ಯು. ರಾಗಿಗುಡ್ಡ ದೇವಸ್ಥಾನ ಜಯನಗರ 9th ಬ್ಲಾಕ್ KSRTC ಲೇಔಟಲ್ಲಿರೋದು. ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಮಾತಾಡೋದಾದರೆ, ಸಾಟರ್ಡೆ ಮತ್ತು ಸಂಡೇ ಮಾರ್ನಿಂಗ್ 8 ಇಂದ ಆಫ್ಟರ್ನೂನ್ 1 o'clockವರೆಗೂ ಓಪನ್ ಇರುತ್ತೆ. ಮತ್ತು ಅದಾದಮೇಲೆ ಈವ್ನಿಂಗ್ 5 to 8:30ವರೆಗೂ ಇರುತ್ತೆ. ಬೇರೆ ದಿನ ಮಂಡೇ ಟು ಫ್ರೈಡೇ ಮಾರ್ನಿಂಗ್ 8 to 12 ಮತ್ತು ಈವ್ನಿಂಗು 5 to 8. ಸೊ ಟೈಮಿಂಗ್ಸ್ನ ನೋಡಿಕೊಂಡು ದೇವಸ್ಥಾನನ ವಿಸಿಟ್ ಮಾಡಿ. ಬನ್ನಿ ದೇವಸ್ಥಾನದ ಹತ್ರ ಏನೇನಿದೆ ಅಂತ ನೋಡೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನದ ಹತ್ರ ಪಾರ್ಕಿಂಗ್ ಅಂತ ಸಪ್ರೇಟ್ ಫೆಸಿಲಿಟಿ ಏನಿಲ್ಲ, ಅಂದರೆ ಪ್ಲೇಸ್ ಯಾವುದೂ ಇಲ್ಲ. ಬಟ್ ಇಲ್ಲೇ ಎಲ್ಲರೂ ಪಾರ್ಕ್ ಮಾಡೋದು, ನೀವು ಇಲ್ಲೇ ಪಾರ್ಕ್ ಮಾಡ್ಬೋದು. ದೇವಸ್ಥಾನನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಇರುತ್ತೆ ಯಾವಾಗ ಹೋದರೂ ಕೂಡ. ದೇವಸ್ಥಾನದ ಒಳಗೆ ಫೋಟೋ ವಿಡಿಯೋ ಮಾಡೋದು ಅಲೋ ಮಾಡಲ್ಲ. ಸೊ ನಾನು ಕೇವಲ ಹೊರಗಡೆದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ದೇವಸ್ಥಾನನ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಕೆಳಗಡೆ ಎಂಟ್ರೆನ್ಸಲ್ಲೇ ನಾವು ರಾಜರಾಜೇಶ್ವರಿ ತಾಯಿ ಹಾಗೂ ಗಣೇಶನ ದರ್ಶನ ಮಾಡ್ತೀವಿ. ಬೆಟ್ಟದ ಮೇಲೆ ಪ್ರಸನ್ನಾಂಜನೇಯ ಸ್ವಾಮಿ ವಿಗ್ರಹವಿದೆ. ಅದರ ಜೊತೆ ರಾಮ, ಲಕ್ಷ್ಮಣ, ಸೀತೆ ವಿಗ್ರಹ ಕೂಡ ಇದೆ ಮತ್ತು ಶಿವಲಿಂಗ ಕೂಡ ಇದೆ. ಇದೆಲ್ಲರ ದರ್ಶನ ಮಾಡ್ಬೋದು. ದೇವಸ್ಥಾನದ ಆವರಣದ ಒಳಗೆ ವಿದ್ಯಾಭಾರತಿ ಎನ್ನುವ ಧಾರ್ಮಿಕ ಪುಸ್ತಕಾಲಯ ಇದೆ. ಅಲ್ಲಿ ನಿಮಗೆ ಎಲ್ಲ ರೀತಿಯ ಧಾರ್ಮಿಕ ಪುಸ್ತಕಗಳು ಸಿಗ್ತವೆ. ಮತ್ತು ಮಕ್ಕಳಿಗೆ ಇಷ್ಟವಾಗುವ ಪುಟಾಣಿ ಸೂತ್ರಗಳು ಮತ್ತು ರಾಮಾಯಣ, ಮಹಾಭಾರತ ಪುಸ್ತಕಗಳು ಕೂಡ ದೊರೆಯುತ್ತದೆ. ದಂತಕಥೆಯ ಸಮಯದಲ್ಲಿ ನಾವು ಮಾತಾಡೋದ್ವಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರು ಶಿಲೆಯಾಗಿದ್ದಾರೆ ಅಂತ, ಅದನ್ನು ದಾಸಯ್ಯನ ಶಿಲೆ ಅಂತ ಕರೀತಾರೆ. ಇಲ್ಲಿ ನೀವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರ ಶಿಲೆಯನ್ನು ಕೆತ್ತಿರೋದನ್ನ ನೋಡ್ಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನೇ ರಾಗಿಗುಡ್ಡದ ಬೆಸ್ಟ್ ವ್ಯೂ ಅಂತ ಹೇಳ್ಬೋದು. ನೀವು ಬನ್ನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮುಂದಿನ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಆಲ್.